ನಮಸ್ಕಾರ ಸ್ನೇಹಿತರೆ. ದಸರಾ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಆದ್ರೆ, ಇನ್ನು LPG ಗ್ಯಾಸ್ ಸಿಲಿಂಡರ್ ಹೊಂದಿದಂತಹ ಎಲ್ಲ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಟೋಟಲಿ 10,50,00,000 ಫಲಾನುಭವಿಗಳು ಕುಟುಂಬಗಳು ಈ ಒಂದು ಯೋಜನೆಯಲ್ಲಿ, ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನ ಪಡ್ಕೊಳ್ತಾ ಇದಾರಂತೆ. ಸೊ ಹಾಗಾದ್ರೆ ಬನ್ನಿ, ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದ್ರೂ ಏನು, ಈಗಾಗಲೇ ನೋಡಿರ್ಬೋದು ಅಥವಾ ನೋಡಿದನೇ ಇರಬಹುದು. ಸುಮಾರು 2 ಕಂತುಗಳನ್ನ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲು ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋಣ. ಜೊತೆಗೆ ಉಜ್ವಲ ಯೋಜನೆಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಹೇಗೆ ಪಡ್ಕೊಳ್ಳೋದು ಅದರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಈಗಾಗಲೇ ಎಷ್ಟು ಜನರಿಗೆ ಸಿಗ್ತಾ ಇದೆ, ಎಷ್ಟು ಫಂಡ್ ರಿಲೀಸ್ ಆಗಿದೆ, ಎಷ್ಟು ವೆಚ್ಚ ಮಾಡಲಾಗಿದೆ, ಎಲ್ಲ ಮಾಹಿತಿಯನ್ನ ಉಜ್ವಲ ಯೋಜನೆಯ ಬಗ್ಗೆ ತಿಳಿಸಿಕೊಡ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾದ ಟಾಪಿಕ್. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸಿಕೊಡ್ತೀನಿ. ತದನಂತರ ಉಜ್ವಲ ಯೋಜನೆಯ ಬಗ್ಗೆ ಮಾಹಿತಿನ ನೋಡೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸರ್ಕಾರದ ಪ್ರಕಾರ 3 ಕಂತುಗಳು ಪೆಂಡಿಂಗ್ ಉಳಿದಿದಾವೆ. ಯಾವ್ದಪ್ಪ ಅಂದ್ರೆ ಜುಲೈ ತಿಂಗಳದು, ಆಗಸ್ಟ್ ತಿಂಗಳದು ಮತ್ತು ಸೆಪ್ಟೆಂಬರ್ ತಿಂಗಳದು. ಸೆಪ್ಟೆಂಬರ್ ತಿಂಗಳದು ಸದ್ಯಕ್ಕೆ ಬರೋದಿಲ್ಲ, ಆದ್ರೆ ಆಗಸ್ಟ್ ಮತ್ತು ಈ ಒಂದು ಜುಲೈ ಮತ್ತು ಆಗಸ್ಟ್ ತಿಂಗಳದೇನಿದೆ ಫಿಕ್ಸ್ ಈಗ ಸದ್ಯಕ್ಕೆ ಬರ್ತಾ ಇದೆ ಅಂತೆ. ದಸರಾ ಹಬ್ಬಕ್ಕೆ 2 ತಿಂಗಳದ ಹಣ ನಾವು ಜಮಾ ಮಾಡಿ ಕೊಡ್ತಾ ಇದೀವಿ. ಈಗಾಗಲೇ ಆಲ್ರೆಡಿ 3 ದಿನ ಆಯ್ತು ನಾವು ರಿಲೀಸ್ ಮಾಡಿ ಅಂತಾನೆ ಹೇಳಿದ್ದಾರೆ. ಹೌದು, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 3 ತಿಂಗಳ ಹಣದಲ್ಲಿ ಈಗ ಸದ್ಯಕ್ಕೆ 2 ತಿಂಗಳ ಹಣ ಜಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಆಲ್ರೆಡಿ 1 ತಿಂಗಳ ಹಣ ಏನಿದೆ ಅಲ್ಲ, ಜುಲೈ ತಿಂಗಳದು ಆಲ್ರೆಡಿ 3 ದಿನದಿಂದ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ, ಸರಿಯಾಗಿ ಚೆಕ್ ಮಾಡಿ ನೋಡಿ ಅಂತ ಕೊಟ್ಟಿದ್ದಾರೆ ಮಾಹಿತಿಯನ್ನ. ಹಾಗಾದ್ರೆ ನಿಮ್ಮ ಕಮೆಂಟ್ ಮಾಡೋದು ಅತಿ ಅವಶ್ಯಕ. ಯಾರಿಗೆ ಈ ದುಡ್ಡು ಜಮಾ ಆಗಿದೆ ದಯಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಮಾಡಿ, ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ, ನಮಗೆ ಕ್ಲಾರಿಟಿ ಸಿಗತ್ತೆ. ಸರ್ಕಾರ ಏನೋ ಹೇಳುತ್ತೆ ರಿಲೀಸ್ ಮಾಡಿದೀವಿ ಅಂತ ಹೇಳುತ್ತೆ, ಅಥವಾ ಮಾಡಿಲ್ಲ ಅಂತಾನು ಕೂಡ ಹೇಳುತ್ತೆ, ಆದ್ರೆ ಕ್ಲಾರಿಟಿ ಸಿಗೋದು ನಿಮ್ಮಿಂದ. ಸೊ ಹಾಗಾಗಿ ನಾವು ಇವತ್ತು ಪೋಲ್ ಕೂಡ ಮಾಡ್ತೀವಿ. ನೀವು ಅದರ ಪ್ರಕಾರ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಒಂದು ಕ್ಲಿಕ್ ಮಾಡಿ ಕಮೆಂಟ್ ನಲ್ಲಿ ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿ, ನಮಗ ಕ್ಲಾರಿಟಿ ಸಿಗತ್ತೆ. ನೋಡುವಂತಹ ವೀಕ್ಷಕರಿಗೂ ಕೂಡ, ಸ್ನೇಹಿತರಿಗೂ ಕೂಡ ಕ್ಲಿಯರಿಟಿ ಸಿಗತ್ತೆ. ಸೊ ಹಾಗಾದ್ರೆ ಇದೇ ಒಂದು ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರುವಂತದ್ದು. ಸೊ ಅದನ್ನ ನೀವು ಮಾಡಿ. ಇನ್ನು ಇದಾದ ಮೇಲೆ 22 ಹಾಗೂ 23ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ. ಸದ್ಯಕ್ಕೆ 22ನೇ 2,500 ಕೋಟಿಯನ್ನ ರಿಲೀಸ್ ಮಾಡಿ ಆಗಿದೆ. ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಟ್ರಯಲ್ ಕೂಡ ಮಾಡಲಾಗಿ, ಬ್ಯಾಂಕ್ ಗಳಿಗೆ ಹೋಗಿ ಈಗಾಗಲೇ ಅಪ್ಡೇಟ್ ಮಾಡ್ತಾ ಇದೀವಿ. ಎಲ್ಲರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಅದಾದ ಬಳಿಕ 23ನೇ ಕಂತಿನ ಹಣ ಆಗಸ್ಟ್ ತಿಂಗಳದು ಕೂಡ ಜಮಾ ಮಾಡಿದ್ರೆ ಕ್ಲಿಯರ್ ಆಗತ್ತೆ. ನೆಕ್ಸ್ಟ್ ಈ ಸೆಪ್ಟೆಂಬರ್ ತಿಂಗಳದು ಅಕ್ಟೋಬರ್ ನಲ್ಲಿ, ಅಕ್ಟೋಬರ್ದು ನವೆಂಬರ್ ನಲ್ಲಿ, ನವೆಂಬರ್ದು ಡಿಸೆಂಬರ್ ನಲ್ಲಿ, ಹೀಗೆ 1 ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರ ಪೇಮೆಂಟ್ ಯಾವ ರೀತಿಯಾಗಿ ಜಮಾ ಆಗ್ತಿರತ್ತೆ ಆ ರೀತಿ ನಾವು ಜಮಾ ಮಾಡ್ತೀವಿ ಅಂತಕ್ಕಂತಹ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಕ್ಲಿಪ್ ಸಮೇತವಾಗಿ ತಿಳಿಸಿಕೊಟ್ಟಿದ್ದೀನಿ. ಸೊ ಹಾಗಾದ್ರೆ ನೀವು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು ಅಥವಾ ನೋಡಿದೇನೆ ಇರಬಹುದು. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕ್ಲಿಪ್ ಅನ್ನ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ವಾ? ಸೊ ಈ ಕ್ಲಿಪ್ ಅನ್ನ ನಿಮ್ ಮುಂದೆ ಇಟ್ಟಿರುವಂತಹ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಸೊ ನಿಮಗೆ ಕ್ಲಾರಿಟಿ ಸಿಗಲಿ ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅದು ನಿಮಗೂ ಕೂಡ ಗೊತ್ತಾಗ್ಲಿ ಅನ್ನುವಂತಹ ಮಾಹಿತಿಯ ಒಂದು ಕಾರಣಕ್ಕಾಗಿ ನಿಮ್ ಮುಂದೆ ಕ್ಲಿಪ್ ಇಟ್ಟಿದ್ದೀನಿ. ಸೊ ಅದನ್ನ ನೋಡ್ಕೊಂಡಿದ್ರಿ, ನಿಮಗೆ ಕ್ಲಾರಿಟಿ ಕೂಡ ಸಿಕ್ಕಿರತ್ತೆ, ಈಗ ಡೌಟ್ಸ್ ಹೋಗಿರತ್ತೆ. ಸೊ ಅದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿರ್ತಕ್ಕಂಥದ್ದು. ಇನ್ನು ನಾವು ಈ ಉಜ್ವಲ ಯೋಜನೆಯಲ್ಲಿ ದುಡ್ಡು ಯಾವ ರೀತಿಯಾಗಿ ಬರುತ್ತೆ, ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಅಂದ್ರೆ ನಿಮಗೆ ದುಡ್ಡು ಗೃಹಲಕ್ಷ್ಮಿ ಯಾವುದೋ ಒಂದು ಸಂದರ್ಭದಲ್ಲಿ ಕೂಡ ಜಮಾ ಆಗಬಹುದು. ಹೀಗೆ ಜಮಾ ಆಗತ್ತೆ ಅಂತ ಹೇಳಿಕ್ ಬರೋದ್ರೆ ಯಾವಾಗ ಬೇಕಾದ್ರೂ ಕೂಡ ಜಮಾ ಆಗ್ಬಹುದು. ಈ ಸಂದರ್ಭದಲ್ಲಿ ಕೂಡ ಜಮಾ ಆಗ್ಬಹುದು, ಅಥವಾ ಇನ್ನೊಂದು ತಾಸ್ ಬಿಟ್ಟು ಕೂಡ ಜಮಾ ಆಗ್ಬಹುದು. ಹಾಗೆ ಜಮಾ ಆದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಉಜ್ವಲ ಯೋಜನೆಯಲ್ಲಿ ನಿಮಗೆ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಯಾವ ರೀತಿಯಾಗಿ ಸಿಗ್ತಾ ಇದೆ, ಇದು ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ. ಸುಮಾರು 10,50,00,000 ಫಲಾನುಭವಿಗಳಿದ್ರಿ. ಇದರಲ್ಲಿ 25 ಲಕ್ಷ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ. ಉಳಿದಂತಹ ಫಲಾನುಭವಿಗಳಿಗೆ 300 ರೂಪಾಯಿ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಅಂತೆ. ಹೌದು, ಟೋಟಲಿ 676 ಕೋಟಿಯಷ್ಟು ವೆಚ್ಚವನ್ನ ಮಾಡಲಾಗಿದೆ. ಟೋಟಲಿ 10,50,00,000 ಫಲಾನುಭವಿಗಳಲ್ಲಿ 25 ಲಕ್ಷ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದೇ ದಸರಾ ಪ್ರಾರಂಭದಲ್ಲಿ, ದಸರಾ ಹಬ್ಬದಂದು ಮೊದಲನೇ ದಿನದಲ್ಲೇ ಇಲ್ಲಿ PM ಒಂದು ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದು. ಇನ್ನು PMAY ಸ್ಕೀಮ್ ನಲ್ಲಿ ನೀವು ಇದ್ರ ಬಗ್ಗೆ ನೋಡ್ಕೊಳ್ಬಹುದು. 25 ಲಕ್ಷ ಫಲಾನುಭವಿಗಳಿಗೆ ಉಚಿತ
ಒಂದು ಉಜ್ವಲ ಯೋಜನೆಯಲ್ಲಿ ಉಚಿತ ಒಂದು ಗ್ಯಾಸ್ ಸಿಲಿಂಡರ್ ನ ಕೊಡ್ತಾ ಇದ್ದು 300 ರೂಪಾಯಿ ಸಬ್ಸಿಡಿ ಕೂಡ ಮಾಡಲಾಗ್ತಾ ಇದೆ. ಸೊ ಯಾರ್ಯಾರು ಉಜ್ವಲ ಯೋಜನೆಯಲ್ಲಿ ಫಲಾನುಭವಿಗಳಿದ್ರಿ, ಸೊ ನಿಮ್ಗೆಲ್ಲರಿಗೂ ಕೂಡ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಸಿಗುವಂತಹ ಸಾಧ್ಯತೆ ಇದೆ. ಅಥವಾ 300 ರೂಪಾಯಿ ಸಬ್ಸಿಡಿ ಆದ್ರೂ ಖಂಡಿತವಾಗ್ಲೂ ಸಿಗತ್ತೆ. ಅಂದ್ರೆ ಈಗ 500 ರೂಪಾಯಿ ಗ್ಯಾಸ್ ಸಿಲಿಂಡರ್ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ 300 ರೂಪಾಯಿ ಕಡಿತಗೊಳಿಸಿ 200 ರೂಪಾಯಿ ಮಾತ್ರ ನೀವು ಕಟ್ಟಬೇಕು. 300 ರೂಪಾಯಿನ ಕೇಂದ್ರ ಸರ್ಕಾರವೇ ಕಟ್ಟುತ್ತೆ. ಹಾಗೆ ನಿಮಗೆ ಗ್ಯಾಸ್ ಸಿಲಿಂಡರ್ ಉಜ್ವಲ ಯೋಜನೆಯಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಉಜ್ವಲ ಯೋಜನೆ ಬಗ್ಗೆ ನಿಮಗೆ ಗೊತ್ತಿಲ್ಲ, ಉಜ್ವಲ ಯೋಜನೆಯಲ್ಲಿ ಅಪ್ಲಿಕೇಶನ್ ಹೇಗೆ ಆಗ್ಬೇಕು, ನಾವು ಫಲಾನುಭವಿಗಳು ಆಗ್ಬೇಕಲ್ಲ ಅಂತ ನೀವು ಕೇಳಬಹುದು. ಅದರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಮಾಡಿ ಉಜ್ವಲ ಅಂತ. ಸೊ ನಾನು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ನಿಮಗೆ ಕ್ಲಿಯರ್ ಆಗಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು, ಇದರಲ್ಲಿ ಫಲಾನುಭವಿಗಳು ಹೇಗೆ ಆಗ್ಬೇಕು, ಇದರಲ್ಲಿ ನೀವು ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಹೇಗೆ ಪಡ್ಕೊಳ್ಬೇಕು, ಎಲ್ಲ ಮಾಹಿತಿಯನ್ನ ಅಲ್ಲಿ ನಾನು ತಿಳಿಸಿಕೊಡ್ತೇನೆ. ಓಕೆನಾ. ಸೊ ಈ ಒಂದು ವಿಷಯವನ್ನು ಕೂಡ ನಿಮಗೆ ತಿಳಿಸಬೇಕಾಗಿತ್ತು. 2 ಟಾಪಿಕ್ ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ಲಿಪ್ ಸಹಿತ ನೋಡಿದ್ರಿ, ಗೃಹಲಕ್ಷ್ಮಿ ಬಗ್ಗೆ ಎಲ್ಲವೂ ಚರ್ಚೆ ಮಾಡಿದ ಹಾಗಾಗಿದೆ. ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.